ನಾ ಏನಣ್ಣ ಇದು ಇದೆಂಟ್ರ ಐತೆ ಅರೆ ನೀ ಹಬ್ಬ. ಸೊ ಹಂಗೆ ಇದ್ದಿದ್ದು ರೀಲ್ಸ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ತಲಪತಿ ವಿಜಯ್ ಮತ್ತೆ ತ್ರಿಷಾ ಅವರಿಬ್ರು ಒಟ್ಟಿಗೆ ಒಂದು ಮ್ಯಾರೇಜ್ ನ ಅಟೆಂಡ್ ಮಾಡಕ್ ಬಂದಿದ್ದಾರೆ. ಅದು ಬಂದು AGS ಕಲ್ಪಾತಿ, ಲೈಕ್ ಅವರ ಮಗನ್ ಮ್ಯಾರೇಜ್, ಅದು ಮಗನ್ ಮ್ಯಾರೇಜ್. ಸೊ ಅಲ್ಲಿಗೆ ಬಂದಿದ್ದಾರೆ ಇಬ್ರು ಕೂಡ, ಅಂಡ್ ಒಂದೇ ಕಾರಲ್ಲಿ ಬಂದಿದ್ದಾರೆ ಮತ್ತೆ ಒಟ್ಟಿಗೆ ಬಂದಿದ್ದಾರೆ. ಅದು ಈ ಟೈಮಲ್ಲಿ ಯಾಕೆ ಬರ್ಬೇಕಾಗಿತ್ತು ಅನ್ನೋದೇ ಫುಲ್ ಇಂಟರ್ನೆಟ್ ಬ್ಲಾಸ್ಟ್ ಆಗೋ ತರ ಕೇಳ್ತಿರೋದು ಕ್ವಶನ್ಸ್. ಎಷ್ಟೋ ಸಪೋರ್ಟ್ ಮಾಡಿದ್ರು ಕೂಡ ಈ ವಿಷಯಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕಾ ಅನ್ನೋ ತರ ಆಗೋಗಿದೆ. ಅಂಡ್ ಪೊಲಿಟಿಷಿಯನ್ ಆಗಿ ಇನ್ನೇನು ವಿನ್ ಆಗ್ಬೇಕು ಅಂದ್ರೆ ಇನ್ನೇನು ಆಗ್ಬೇಕಾಗಿತ್ತು ಅಷ್ಟು ಬೇಗ ಅವರು ಈ ತರ ಒಂದು ವಿಷಯ ಮಾಡಿ ಲೈಕ್ ಫ್ಯಾನ್ಸ್ಗೆಲ್ಲ ಸ್ವಲ್ಪ ಬೇಜಾರು ಮಾಡೋ ತರ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ, ಒಂದು ಸಂಗೀತ ಅವ್ರಿಗೂ ಇವಾಗ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅವ್ರು ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ. ಅಂಡ್ ಈ ಕಡೆ ನೋಡಿದ್ರೆ ತ್ರಿಷಾ ಮತ್ತೆ ವಿಜಯ್ ಅವರು ಒಂದು ಮ್ಯಾರೇಜ್ ನ ಅಟೆಂಡ್ ಮಾಡಿದ್ದಾರೆ, ಒಟ್ಟಿಗೆ ಬಂದು ಅಟೆಂಡ್ ಮಾಡಿದ್ದಾರೆ. ಹೆಲ್ತ್ ಏನಾದ್ರು ಹಾಳಾಯ್ತು ಅಂದ್ರೆ ಅದನ್ನ ಸರಿ ಮಾಡ್ಕೋಬಹುದು, ದುಡ್ಡು ಹೋಯ್ತು ಅಂದ್ರೆ ಸಂಪಾದನೆ ಮಾಡ್ಕೋಬಹುದು, ಬಟ್ ಕ್ಯಾರೆಕ್ಟರ್ ಹೋಯ್ತು ಅಂದ್ರೆ ಕಂಪ್ಲೀಟ್ಲಿ ಅವ್ರ ಲೈಫ್ ಹೋದಂಗೆ. ಅದನ್ನ ಹೇಳಿರೋದೇ ತಲಪತಿ ವಿಜಯ್ ಅವರು. ಸೊ ಅದನ್ನ ಡೈರೆಕ್ಟ್ ಆಗಿ ಬಂದು ಇವಾಗ ಅವ್ರ ಕ್ಯಾರೆಕ್ಟರ್ನೇ ಸ್ವಲ್ಪ ಹಾಳು ಮಾಡ್ಕೊಂಡಂಗೆ ಈ ಒಂದು ವಿಡಿಯೋಸ್ ಫುಲ್ ವೈರಲ್ ಆಗೋಗಿದೆ. ಅಂಡ್ ಇಲ್ಲಿ ನಾನು ತಲಪತಿ ಡೈಹಾರ್ಡ್ ಫ್ಯಾನ್ ಆಗ್ಬಿಟ್ಟು ನಾನು ಜೈಕಾರ ಹಾಕಕ್ ಇಷ್ಟಪಡಲ್ಲ. ಈ ಟೈಮಲ್ಲಿ ಬ್ಯಾಡ್ವಾಗಿತ್ತು, ಓಕೆ ಅವ್ರದ್ದು ಅಫೇರ್ ಅದೆಲ್ಲ ಇದ್ದಿದ್ದು ಓಕೆ, ಬಟ್ ಅದನ್ನ ಓಪನ್ ಆಗಿ ಹೇಳ್ಕೊಂಡಿದ್ದು ನನಗೇನೋ ಸರಿ ಅಂತ ಅನ್ನಿಸ್ತಿಲ್ಲ. ಓಪನ್ ಆಗಿ ಅಂದ್ರೆ ಅವ್ರು ಓಪನ್ ಆಗಿ ಬಂದಿದ್ಮೇಲೆ ಇನ್ನೇನಿಲ್ಲ. ಅಂಡ್ ಇನ್ನೊಂದು ವಿಚಾರ ಏನಾಯ್ತು ಅಂದ್ರೆ, ಆಮೇಲೆ ಒಂದ್ ಕಡೆ ಫೀಲ್ ಆಯ್ತು ಏನಂದ್ರೆ ಇವರು ಆಮೇಲೆ ಒಂದ್ ಕಡೆ ಏನ್ ಫೀಲ್ ಆಯ್ತು ಅಂದ್ರೆ, ಈಗ ನಾವ್ ಎಷ್ಟೇ ಜೈಕಾರ ಹಾಕಿ ಎಷ್ಟೇ ನಮ್ಮ ಹೀರೋ ನಮ್ಮ ಇವರು ಅಂತ ಹೇಳ್ಕೊಂಡ್ರು ಕೂಡ ಕೊನೆಗೆ ನಮ್ ಲೈಫ್ ನ ನಾವೇ ಬದುಕೋದು, ಅವ್ರು ಪಾಶ್ ಆಗಿರೋ ಲೈಫ್ ನ ಅವ್ರು ಬದುಕ್ತಾರೆ. ಸೊ ನಮ್ ಲೈಫ್ ನ ಚೆನ್ನಾಗಿ ಮಾಡ್ಕೊಳ್ಳೋದು ನಮ್ ಕರ್ತವ್ಯ. ಸೊ ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಅದ್ಬಿಟ್ಟು ಇವ್ರಿಗೆಲ್ಲ ಜೈಕಾರ ಹಾಕೋ ಕೂತ್ಕೊಂಡ್ರೆ ಇಲ್ಲಿ ನಮ್ ಬೇಳೆ ಬೇಯಲ್ಲ, ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ಮೊದಲು ಫಾಲೋ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ, ಅದ್ರಲ್ಲಿ ಏನಿಲ್ಲ ಕಮೆಂಟ್ ಮಾಡಕ್ಕೆ, ಎಲ್ಲ ಹೊಡಿತವ್ರೆ ಕಮೆಂಟ್ ಅಲ್ಲಿ. ಬಾಯ್.